ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನು ಗೊತ್ತಾ, ಇವತ್ತು ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ, ಮ್ಯಾಕೆ ಹುಟ್ಟಾಗಿಂದ ಯಾವ ರೀತಿ ಸಾಕಬೇಕು ಅಂತಂದರೆ, ಕೈ ರೂಢಿ ಮಾಡಬೇಕು. ಅಂದರೆ ಪ್ರೀತಿ ಕೊಡಬೇಕು ಮೇಕೆಗಳಿಗೆ. ಅಂತಂದರೆ ಯಾವ ರೀತಿ ಅಂತಂದರೆ, ನಾವು ಹುಟ್ಟಾಗಿಂದ ಅವು ದೊಡ್ಡವಾಗೋವರೆಗೂ ಯಾವ ರೀತಿ ಸಾಕಬೇಕು ಅಂದರೆ, ಏನಾದರೂ ನಾವು ತಿಂದಾಗ ಕೊಡೋದಾಗಿರ್ಬೋದು, ಮತ್ತು ಸಣ್ಣದ್ರಿಂದ ಎತ್ಕೊಂಡು ಓಡಾಡ್ಸೋದಾಗಿರ್ಬೋದು, ಕೂಗಿದ ತಕ್ಷಣ ಬರೋ ಥರ ಕರಿಬೇಕು. ಮತ್ತು ಯಾವುದಾದ್ರೂ ಒಂದು ಪೆಟ್ ನೇಮಿಂದ ಕರೆದ್ರೆ ಅವು ಬರೋ ಥರ ಇರಬೇಕು. ಅಂತಂದರೆ ಯಾಕೆ ಅಂದರೆ ಉದಾಹರಣೆ ನೋಡಿ, ನಮ್ಮ ಮೇಕೆನೇ ಸಹ ಯಾವುದಾದ್ರೂ ಒಂದು ಹೆಸರು ಅಂತಂದರೆ ನಾವೆಲ್ಲ ಮೇಕೆಗೂ ಬುಡ್ಡಮರಿ ಅಂತಲೇ ಕರೆಯೋದು. ಸೊ ಅದರಿಂದ ನಾವು ಕರೆಯೋದ್ರಿಂದ ನೋಡಿ ಯಾವ ಕಡೆಗೂ ಹೋಗಲ್ಲ, ಒಂದೇ ಕಡೆ ಮೇಯ್ತವೆ ಎಲ್ಲವೂ ಸಹ. ಯಾವ್ಯಾವ ಕಡೆ ಆ ಕಡೆ ಬೇಕಾದರೆ ಹೋಗಿ ಮೇಯೋದಾಗಿರ್ಬೋದು, ಮತ್ತು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗೋದಾಗಿರ್ಬೋದು, ಏನೂ ಮಾಡಲ್ಲ. ಒಂದು ಗುಂಪಲ್ಲಿದ್ದು ಎಲ್ಲ ಮೇಕೆನೂ ಸಹ ಮೇಯ್ತವೆ. ನಾವು ಗದೆಕನಲ್ಲಿ ಬಿಟ್ಟಿದ್ದೀವಿ, ಆದರೂ ಸಹ ಅವು ಎಲ್ಲಿ ಬೇಕಾದ್ರೂ ಹೋಗಿ ಮೇಯ್ಬೋದು. ಆದರೂ ಎಲ್ಲ ಮೇಕೆ ಗುಂಪನ್ನು ಬಿಟ್ಟು ನಮ್ಮ ಮೇಕೆಗಳು ಸಹ ಎಲ್ಲೂ ಸಹ ಹೋಗೋದಿಲ್ಲ ಗೈಸ್. ನಾವು ಚಿಕ್ಕದ್ರಿಂದ ಯಾವ ಥರ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತವೆ. ಮೇಕೆಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ನಾವು ಯಾವ ರೀತಿ ಸಾಕ್ತೀವೋ ಆ ರೀತಿ ನಾವು ಬೆಳೆಸ್ಬೋದಾಗಿದೆ. ನೋಡಿ ಗೈಸ್, ಈಗ ಎಲ್ಲ ಒಂದೇ ಕಡೆ ಮೇಯ್ತಾವೆ. ದನ ಆಗಿರ್ಬೋದು, ಮೇಕೆ ಆಗಿರ್ಬೋದು, ನೋಡಿ ಎಷ್ಟೊಂದು ದೊಡ್ಡದಾಗಿದೆ ನಮ್ಮೂರಲ್ಲಿ ಗದೆಕಣ್ಣು. ನೋಡಿ ಗೈಸ್, ಆದ್ರೂ ಸಹ ಎಲ್ಲ ಒಂದೇ ಕಡೆ ಮೇಯ್ತಾವೆ. ಒಂದು ಕಡೆ ಕೂತ್ಕೊಬಿಟ್ರೆ ನಾವು ಮೇಯಕ್ಕೆ ಬಿಟ್ಟು ಅವೇ ಮೇಯ್ಕೊಂಡು 6:30ಗೆ ಅವು ಮನೆ ಕಡೆ ಹೋಗೋ ದಾರಿಲಿ ಬಂದು ನಿಂತ್ಕೊತವೆ. ಅವು ಮನೆ ಕಡೆ ಹೋಗೋದಿಲ್ಲ. ನಾವು ಕರ್ಕೊಂಡು ಹೋಗೋವರೆಗೂ ಸಹ ಅವು ಅಲ್ಲೇ ಇರ್ತವೆ, ಮೇಯ್ಕೊಂಡು ನಿಂತಿರ್ತವೆ, ಇಲ್ಲ ಬಂದು ನಿಂತ್ಕೊಂಡ್ಬಿಡ್ತವೆ ಹೋಗೋ ದಾರಿಲಿ. ಮೇಕೆಗಳು ಈಗ ಒಳ್ಳೆ ಪ್ರೀತಿ ಕೊಟ್ಟು ಸಾಕೋದ್ರಿಂದ ಯಾರಿಗೂ ಸಹ ಗುದ್ಯೋದಿಲ್ಲ, ಮತ್ತು ನಮ್ಮ ಮೇಕೆಗಳು ಗುದ್ದಾಡೋದಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಹೋಗೋದಿಲ್ಲ. ಅಕ್ಕಪಕ್ಕ ಯಾವುದಾದ್ರೂ ನಾಯಿ ಬಂದರೆ ಅಟ್ಟಿಸ್ಕೊಂಡು ಹೋಗೋದು, ಮತ್ತು ಎಲ್ಲ ಈ ರೀತಿ ಒಳ್ಳೆ ರೀತಿಯಾದಂತಹ ಪ್ರೀತಿ ಕೊಟ್ಟು ಸಾಕಬೇಕು ಗೈಸ್. ಮನುಷ್ಯರಿಗೆ ಎಷ್ಟೇ ಪ್ರೀತಿ ಕೊಟ್ಟರೂ ಸಹ ಮರ್ತು ಬಿಡ್ತಾರೆ. ಆದರೆ ಮೂಕ ಪ್ರಾಣಿಗಳು ಹೇಗೆ ಅಂತಂದರೆ, ಒಂದ್ಸಲ ಪ್ರೀತಿ ಕೊಟ್ಟರೆ ಅವು ಸಾಯೋವರೆಗೂ ಮರೆಯೋದಿಲ್ಲ. ಏನಾದರೂ ಒಂಚೂರು ಏನಾದರೂ ಕಾಲು ಸಿಗಾಕೊಂತು ಅಂತಂದರೆ, ಇಲ್ಲಾಂದರೆ ಹಗ್ಗ ಏನಾದರೂ ಸುತ್ಕೊಂತು ಅಂತಂದರೆ ಫಸ್ಟ್ ಕೂಗೋದೇ ಅವು ಅಮ್ಮ ಅಂತ ಕರಿತವೆ ಮೇಕೆಗಳು. ಅಂತಂದರೆ ಏನು ಒಂಚೂರು ಹಿಡಿಯೋಷ್ಟು ಪ್ರೀತಿ ಕೊಟ್ಟರೆ ಸಾಕು, ಅವು ಕೊನೆವರೆಗೂ ಮರೆಯೋದಿಲ್ಲ ಅನ್ನೋದಕ್ಕೆ ಕಾರಣ ಈ ಮೂಕ ಪ್ರಾಣಿಗಳೇ ಸಾಕ್ಷಿ ಅಂತ ಹೇಳ್ಬೋದು ಗೈಸ್. ನಾವು ಯಾವ ರೀತಿ ರೂಢಿ ಮಾಡಿದ್ದೀವಿ ಅಂತಂದರೆ, ಎಲ್ಲಾದರೂ ಏರಿ ಮೇಲೆ ಮೇಯ್ತಿದ್ರೆ ಬಾ ಅಂದರೆ ಬರ್ರಿ ಅಂತಂದರೆ ಎಲ್ಲ ಬಂದು ಗುಡ್ಡಗೆ ನಿಂತ್ಕೊಂಡು ಲೈನಿಗೆ ಬರ್ತವೆ. ಆ ರೀತಿ ನಾವು ರೂಢಿ ಮಾಡಿದ್ದೀವಿ. ಮತ್ತು ಹೋಗೋಣ ಬರ್ರಿ ಅಂತಂದರೆ ಎಲ್ಲವೂ ಬರ್ತವೆ ಮೇಯ್ಕೊಂಡು. ಮತ್ತು ಮನೆಗೆ ಹೋಗ್ಬೇಕಾದ್ರೆ ಇದೊಂದು ಮೇಕೆ ಒಲ್ಟು ನಿಂತ್ಕೊಂತು ಅಂತಂದರೆ ಎಲ್ಲ ಬಂದು ಲೈನಿಗೆ ಬಂದುಬಿಡ್ತವೆ. ಒಂದಾದ್ಮೇಲೆ ಒಂದು ಬಂದು ನಿಂತ್ಕೊಂಡು ಮನೆ ತಕ ಹೋಗ್ತೀವಿ. ಅಂತಂದರೆ ಇದೊಂದು ಫಸ್ಟ್ ಬಂದರೆ ಸಾಕು, ಮೇಕೆ ಇನ್ನೆಲ್ಲ ಬಂದಂಗೆ. ಗೈಸ್ ನೋಡಿ ಯಾವ ರೀತಿ ಮೇಯ್ತಾವೆ. 6:30 ಆಗ್ತಿದ್ದಂಗೆ ಆ ಕಡೆಗೆ ಮನೆ ಕಡೆಗೆ ಹೋಗೋರು ರೋಡ್ ಕಡೆಗೆ ಮೇಯ್ಕೊಂಡು ಹೋಗ್ತವೆ ಗೈಸ್. ಮೇಕೆ ಎಷ್ಟುದ ಹುಲ್ಲಿದ್ರೂ ಸಹ ಗದೆಕನಲ್ಲಿ ನಾವು ಹತ್ರಕ್ಕೆ ಹೋಗಿ ಅಟ್ಟೋ ಅವಶ್ಯಕತೆ ಇಲ್ಲ. ದೂರ ನಿಂತ್ಕೊಂಡು ನಾವು ಕರೆದ್ರೆ ಅವೆಲ್ಲ ಒಂದು ಕಡೆಗೆ ಬರ್ತವೆ ಗೈಸ್. ನೋಡಿ ಗೈಸ್, ಇವತ್ತು ವಾತಾವರಣ ಹೆಂಗಿದೆ. ನಮ್ಮ ಗದೆಕನ್ ಮೋಡ ಫುಲ್ಲು ಸೂಪರಾಗಿದೆ. ಗೈಸ್, ಏನು ಗೊತ್ತಾ, ಫಸ್ಟು ಇದು ನಾವು ಮೇಕೆ ಬಿಟ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಕೂತ್ಕೋಬಾರ್ದು. ಯಾಕಂತಂದರೆ ನಾಯಿಗಳು ಮೇಕೆಗಳನ್ನ ಜಾಸ್ತಿ ಹಿಡ್ಕೊಂಡು ತಿನ್ನೋಕ್ಕೋಸ್ಕರ ಬರ್ತವೆ. ಹುಷಾರಾಗಿ ನೋಡ್ಕೋಬೇಕು. ನಮ್ಮ ಮೇಕೆ ನಾಯಿ ಕಂಡ್ರೆ ಓಡಿ ಬರ್ತವೆ, ಕೆಲವೊಂದು ಮೇಕೆಗಳು ಓಡಿ ಬರೋದಿಲ್ಲ. ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೋಬೇಕು. ಮತ್ತು ನಾಯಿಗಳಿಂದ ದೂರ ಇಡಿಸ್ಬೇಕು ಮೇಕೆಗಳನ್ನ. ಕೆಲವೊಂದು ಮೇಕೆಗಳು ಓಡೋಗೋದಿಲ್ಲ, ಆಮೇಲೆ ನಿಂತ್ಕೊಂಡ್ಬಿಡ್ತವೆ ಭಯಕ್ಕೆ ಎಲ್ಲ ಮಾಡ್ತವೆ. ಆದರೆ ನಮ್ಮ ಮೇಕೆ ಓಡೋಗ್ಬಿಡ್ತವೆ, ಎಲ್ಲ ಒಂದೇ ಸಲ ಓಡೋಗ್ಬಿಡ್ತವೆ. ಹುಷಾರಾಗಿ ನೋಡ್ಕೋಬೇಕು ನಾಯಿಗಳ ಹತ್ರ ಗೈಸ್. ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಗೈಸ್ ನಾನು ಈಗ ಹೇಳಿದ್ನೆಲ್ಲ ನೋಡಿ, ನಾಯಿಗಳಿರ್ತಾವೆ ಹುಷಾರಾಗಿರಬೇಕು ಅಂತ. ನೋಡಿ ಇಲ್ಲಿ 3 ಇದ್ದಾವೆ, ನಮ್ಮ ಮೇಕೆ ಇಲ್ಲಿದ್ದಾವೆ. ಬರ್ದಿರೋ ಥರ ನೋಡ್ಕೋಬೇಕು ಮತ್ತು ಹುಷಾರಾಗಿ ನೋಡ್ಕೋಬೇಕು. ಮೇಕೆಗಳನ್ನ ಬಂದು ಸಣ್ಣ ಮರಿನ ಹಿಡ್ಕೊಂಡು ತಿನ್ನೋದಾಗಿರ್ಬೋದು, ಒಟ್ಟಾಡ್ಸೋದಾಗಿರ್ಬೋದು ಎಲ್ಲ ಮಾಡ್ತವೆ. ಹುಷಾರಾಗಿ ನೋಡ್ಕೋಬೇಕು ಗೈಸ್.